ಬೆಂಗಳೂರು 1,00,000 ಬಂದು. ಗುಲಾಬಿ ಮನೆಯವರು ಶೃಂಗೇರಿ ಬೆಂಗಳೂರು 1,00,000 ಬಂದು. ಗಾಣಿಗರ ಗರಡಿ ಎಂದೇ ಪ್ರಖ್ಯಾತಿಗೊಂಡಿರುವ ಗುಜ್ಜಾಡಿಯ ಶ್ರೀ ದುರ್ಗಾಂಬ ಮುಡೂರ ಹೈಗುಳಿ ಸಪರಿವಾರ ದೈವಸ್ಥಾನದ ವಾರ್ಷಿಕ ಗೆಂಡ ಸೇವೆ ಮತ್ತು ಜಾತ್ರಾ ಮಹೋತ್ಸವವು ಫೆಬ್ರವರಿ 4 ಮತ್ತು 5ರಂದು ವೈಭವದಿಂದ ಜರುಗಿತು. ಕೋಣೆಗಳ ಅವಶ್ಯಕತೆಗೆ ಈಗಾಗಲೇ ಬೆಂಗಳೂರು 1,40,000. ಗುಲಾಬಿ ಮನೆಯವರು ಶೃಂಗೇರಿ ಬೆಂಗಳೂರು 1,00,000 ಬಂದು. ಶ್ರೀ ದುರ್ಗಾಂಬ ಮುಡೂರು ಹೈಗುಳಿ ದೈವಸ್ಥಾನ ಗುಜ್ಜಾಡಿ ಕರಾವಳಿಯ ಹಲವಾರು ಕಾರಣಿಕ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಶ್ರೀ ದುರ್ಗಾಂಬ ಮುಡೂರು ಹೈಗುಳಿ ದೇವಸ್ಥಾನ ನಂಬಿದಂತಹ ಭಕ್ತರುಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಹೂವು ಇಡುವಂತಹ ಜಾಗದಲ್ಲಿ ಹೂವಿನ ಎಸಳನ್ನು ಇಟ್ಟರು ದೇವರ ಮೊರೆ ಹೋದಂತಹ ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳು ನೆರವೇರಿದಂತಹ ಉದಾಹರಣೆಗಳು ಹಲವಾರಿದೆ. ಅದರ ಜೊತೆಯಾಗಿ ಈ ಒಂದು ದೇವಸ್ಥಾನದ ಆಡಳಿತದ ಜವಾಬ್ದಾರಿಯನ್ನು ಮೂರು ಬುಡದವರು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋದರೆ ಅವರ ಸಹಯೋಗದಲ್ಲಿ ಕಮಿಟಿ ವರ್ಗದವರು ಬಹಳಷ್ಟು ಶ್ರಮದಿಂದ ದೇವಸ್ಥಾನದ ವಾರ್ಷಿಕ ಗೆಂಡ ಸೇವೆ ಹಾಗೂ ಹಾಲು ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ನೆರವೇರಿಸಿಕೊಡುತ್ತಾರೆ. ಹಾಗೆ ಹಲವಾರು ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ನಂಬಿದಂತಹ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವಲ್ಲಿ ಯಶಸ್ವಿಯನ್ನು ತೋರ್ಪಡಿಸುತ್ತಿದ್ದಾರೆ. ಬಹಳಷ್ಟು ಸಂತಸದ ವಿಷಯವೇನೆಂದರೆ ಹಲವಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ಒಂದು ಬೇಡಿಕೆ ಇತ್ತು. ದೇವಸ್ಥಾನಕ್ಕೊಂದು ಅಗತ್ಯವಾಗಿ ಅಡುಗೆ ಕೋಣೆಯ ಅಗತ್ಯವಾಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಭಕ್ತರ ಮೊರೆ ಹೋದಾಗ ಇದೀಗ ನಾವು ದೇವಸ್ಥಾನದ ಅಡುಗೆ ಕೋಣೆಯ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ. 75% ಭಾಗ ಈಗಾಗಲೇ ಪೂರ್ಣಗೊಂಡಿದ್ದು 25% ಇನ್ನೂ ಬಾಕಿ ಉಳಿದಿರ್ತದೆ. ಹಾಗೆ ಇದರ ಒಂದು ಅಂದಾಜು ವೆಚ್ಚ ಸುಮಾರು 15ರಿಂದ 16 ಲಕ್ಷವಾಗಿದ್ದು ನಂಬಿದಂಥ ಭಕ್ತಾದಿಗಳು ತನ್ನ ಕೈಲಾದಷ್ಟು ಸಹಾಯವನ್ನು ಈಗಾಗಲೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮೇಲಾಗಿ ವಾರ್ಷಿಕ ಗೆಂಡ ಸೇವೆ ಮತ್ತು ಹಾಲು ಹಬ್ಬಕ್ಕೆ ದೈವಸ್ಥಾನದ ಬುಡದವರು ಆಡಳಿತ ಮಂಡಳಿ ಮೇಲಾಗಿ ಹಲವಾರು ಯುವಕರುಗಳು ಹಲವಾರು ಈ ಭಾಗದ ನಂಬಿದಂತಹ ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಾಗಿ ಮಾಡಲು ಕಾರ್ಯರೂಪವಾಗಿರ್ತಾರೆ. ಎಲ್ಲರಿಗೂ ದೈವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು, ಸಹಕಾರಗಳು ಹಾಗೂ ದೈವಸ್ಥಾನದ ಮೇಲೆ ನಂಬಿಕೆ ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ಕೇಳಿಕೊಳ್ಳುತ್ತೇನೆ. ಫೆಬ್ರವರಿ 4ರಂದು ಬೆಳಿಗ್ಗೆ ಶ್ರೀ ನಾಗದೇವರಿಗೆ ಪೂಜೆ, ಮಧ್ಯಾಹ್ನ ಶ್ರೀ ಸ್ವಾಮಿ ದೇವರಿಗೆ ಪೂಜೆ ಸಂಪನ್ನಗೊಂಡು ಸಂಜೆ 4 ಗಂಟೆಯಿಂದ ಕಲಾಭಿವೃದ್ಧಿ ಹೋಮ, ರಾತ್ರಿ 9 ಗಂಟೆಯಿಂದ ಜರುಗಿದ ಗೆಂಡ ಸೇವೆ ಹಾಗೂ ನಂತರದ ಮಹಾ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತಾದಿಗಳು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಎನ್ ಗಾಣಿಗ, ಸೇಲಂ, ತಮಿಳುನಾಡಿನಿಂದ. ನಾನು ಈ ದುರ್ಗಾಂಬ ಮುಡೂರು ಹೈಗುಳಿ ದೇವಸ್ಥಾನ ಗುಜ್ಜಾಡಿ ಇದರ ಒಂದು ಕುಟುಂಬದಲ್ಲಿ ಒಬ್ಬನಾಗಿದ್ದೇನೆ. ನಾನು ಪ್ರತಿ ವರ್ಷ ಈ ಒಂದು ದೇವತಾ ಕಾರ್ಯಗಳಿಗೆ ಬಂದು ಅದರಲ್ಲಿ ವಾಲಂಟರಿ ಕೆಲಸ ಮಾಡಿ ಹೋಗ್ತಾಯಿದ್ದೇನೆ. ಇದು ನಮ್ಮ ದುರ್ಗಾಂಬ ಮುಡೂರು ಹೈಗುಳಿ ದೇವಸ್ಥಾನ ಗುಜ್ಜಾಡಿ ಅನ್ನುವಂಥದ್ದು 500 ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿದ್ದು ಇದನ್ನು ನಂಬಿಕೊಂಡು ಬಂದಂಥ ಒಂದು 350-400 ಕುಟುಂಬಗಳು ಇಲ್ಲಿ ಇದೆ. ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಕುಟುಂಬಸ್ಥರು ಅವರು ಇದು ಒಂದು ಯಾವತ್ತು ಪ್ರತಿ ವರ್ಷವೂ ಫೆಬ್ರವರಿ 4 ಮತ್ತು 5ರಂದು ಇದರ ಗೆಂಡ ಸೇವೆ ಹಾಗೂ ಡೆಕ್ಕೆಬಲೆ ಸೇವೆ ನಡೀತದೆ. ಇದರಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇದರಲ್ಲಿ ಬಂದು ಪಾಲ್ಗೊಳ್ತಾರೆ. ಇದನ್ನು ನಂಬಿಕೊಂಡಂಥ ಬಂದ ಭಕ್ತಾದಿಗಳು ಎಲ್ಲರೂ ಒಳ್ಳೆ ಸಂತುಷ್ಟವಾಗಿದ್ದಾರೆ. ಅವರ ಕಷ್ಟಗಳನ್ನು ಎಲ್ಲ ನಿವಾರಿಸಿ ಶ್ರೀದೇವರು ಒಳ್ಳೆಯ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಸಹ
ಅದಕ್ಕಾಗಿ ನಮ್ಮ ಇಲ್ಲಿ ನಾವು ಪ್ರತಿ ವರ್ಷ ಎಂಥ ಕಾರ್ಯಕ್ರಮಗಳು ಇದ್ದರೂ ಸಹ ಇದನ್ನು ಬದಿಗಿಟ್ಟು ಈ ಒಂದು 2 ದಿವಸಗಳ ಕಾಲ ಇಲ್ಲಿ ಬಂದು ಈ ದೇವಿಯ ಸಾನ್ನಿಧ್ಯದಲ್ಲಿ ಬಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದನ್ನು ಇಲ್ಲಿ ರಾತ್ರಿ 4ರ ರಾತ್ರಿ ಗೆಂಡ ಸೇವೆ ನಡೀತದೆ. ಅದರ ಮರುದಿನ ಡೆಕ್ಕೆಬಲಿ ಸೇವೆ ಹಾಗೂ ರಾತ್ರಿ ಸಹ ಅನ್ನ ಸಂತರ್ಪಣೆ ನಡೀತದೆ. ಬೆಳಿಗ್ಗೆ ಉಪಹಾರ ಸೇವೆ 5ನೇ ತಾರೀಕು ಬೆಳಿಗ್ಗೆ, ಅಲ್ಲಿಂದ ಮಧ್ಯಾಹ್ನ ಸಹ ಅನ್ನ ಸಂತರ್ಪಣೆ ಸೇವೆ. ಇದನ್ನು ಎಲ್ಲ ಭಕ್ತಾದಿಗಳ ಕೈಯಿಂದಲೇ ಮಾಡಿಸ್ಕೊಳ್ತಾಳೆ ದೇವಿ. ಇಷ್ಟರ ತನಕ ಇನ್ನೂ ಒಂದು 4-5 ವರ್ಷಗಳ ಕಾಲ, ಮುಂದಿನ 4-5 ವರ್ಷಗಳ ಕಾಲ ಇದರ ಬುಕ್ಕಿಂಗ್ ಸಹ ಆಗಿದೆ ಈವಾಗಲೇ. ಎಲ್ಲ ನಂಬಿದಂಥ ಭಕ್ತಾದಿಗಳು ಒಳ್ಳೆಯ ಎಲ್ಲ ಕಡೆಯಲ್ಲಿದ್ದಾರೆ. ಶಿವಮೊಗ್ಗ, ಬೆಂಗಳೂರು, ಭದ್ರಾವತಿ, ಕಡೂರು, ಆಮೇಲೆ ಎಲ್ಲ ಕುಂದಾಪುರ, ಶಿವಮೊಗ್ಗ, ಶಿರ್ಸಿ, ಈ ಕಡೆ ನಮ್ಮ ಕೋಟೇಶ್ವರ, ಹಾಲಾಡಿ, ಹಾಗೆ ಹಾಜ್ರಿ, ಶಾಲಿಗ್ರಾಮ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ರಾತ್ರಿ ಸಹ ಸಾಧಾರಣ 1300-1500 ಜನ ಊಟಕ್ಕೆ ಸೇರ್ತಾರೆ. ಬೆಳಿಗ್ಗೆ ಸಹ ಉಪಹಾರಕ್ಕೆ ಸಹ ಸಾಧಾರಣ 500-600 ಜನ ಬರ್ತಾರೆ. ಹಾಗೆ ಮಧ್ಯಾಹ್ನ 5ರ ಮಧ್ಯಾಹ್ನ ಸಹ ಅನ್ನ ಸಂತರ್ಪಣೆಗೂ ಸಾಧಾರಣ 1000-1200 ಜನ ಸೇರ್ತಾರೆ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಪೂಜಾ ಸೇವಾ ಕಾರ್ಯಕ್ರಮ ನಡೀತದೆ. ಅದರಲ್ಲೂ ಸಹ ಸಾಧಾರಣವಾಗಿ 70-75 ಪೂಜೆಗಳು ಮಹಾಪೂಜೆ ನಡೀತದೆ. ಇದಕ್ಕೆ ಈ ಒಂದು ದೇವಸ್ಥಾನ ನಂಬಿದಂಥ ಎಲ್ಲ ಕುಟುಂಬಗಳು ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲ ಒಳ್ಳೆಯ ಸ್ಥಾನಮಾನದಲ್ಲಿ ತಗೊಂಡಿದ್ದಾರೆ. ಅದಕ್ಕಾಗಿ ಎಲ್ಲ ಈ ದೇವರನ್ನು ನಂಬಿಕೊಂಡಂಥ ಎಲ್ಲ ಕುಟುಂಬಗಳು ಒಳ್ಳೆಯದಾಗೋದ್ರಿಂದ ಇದು 4-5ರ ಗಣೇಶ ತುಂಬ ವಿಜೃಂಭಣೆ ನಡೀತದೆ. ಎಲ್ಲರೂ ಒಗ್ಗಟ್ಟಾಗಿ ದೇವರ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸ್ವಯಂ ಸೇವಕ ಬಂಧುಗಳು ಸಹ ಒಳ್ಳೆಯ ರೀತಿಯಲ್ಲಿ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಒಳ್ಳೆಯ ಹೆಸರನ್ನು ತಗೊಂಡಿದೆ. ಇದು ಸಾಧಾರಣ ಅಕ್ಕಪಕ್ಕದ ಜನರಲ್ಲಿ ಇದನ್ನು ಗಾಣಿಗ ಗರಡಿ ಅಂತ ಹೇಳ್ತಾರೆ. ಇದನ್ನು ನಂಬಿಕೊಂಡು ಬೇರೆ ಬೇರೆ ಜಾತಿಯ ಸದ್ಭಕ್ತರು ಸಹ ಇದರಲ್ಲಿದ್ದಾರೆ. ಫೆಬ್ರವರಿ 5ರ ಬೆಳಿಗ್ಗೆ ಢಕ್ಕೆಬಲಿ ಸೇವೆ ಮತ್ತು ತುಲಾಭಾರ ಸೇವೆ ಜರುಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸೇವೆ ಸಂಪನ್ನಗೊಂಡಿತು. ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ನೂತನ ಅಡುಗೆ ಕೋಣೆಯನ್ನು ನಿರ್ಮಿಸಲಾಗುತ್ತಿದ್ದು, ಇದಕ್ಕೆ ಧನಸಹಾಯ ನೀಡಿದ ದಾನಿಗಳನ್ನು ಜಾತ್ರಾ ಮಹೋತ್ಸವದ ಶುಭ ದಿನದಂದು ಗೌರವಿಸಿ ಸನ್ಮಾನಿಸಲಾಯಿತು.